ಎಲ್ಲರಿಗೂ ನಮಸ್ಕಾರ. ಇಂದು ವಿ ಎಕ್ಸಾಮ್ಗೆ ಪ್ರಮುಖವಾಗಿ ಬರ್ತಕ್ಕಂಥ 6 ಮತ್ತು 6ರಿಂದ ಹಿಡ್ಕೊಂಡು PUCವರೆಗೆ ಪ್ರಮುಖ ಪದಗಳ ಅರ್ಥಗಳನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ. ಇಂದು ಪ್ರಮುಖವಾಗಿ ಪದಗಳ ಅರ್ಥ ಬಂದಾಗ, ದೊಡ್ಡಿ ಅಂದರೆ ಹಸು, ಕುರಿ ಮುಂತಾದವುಗಳನ್ನು ಕೂಡು ಹಾಕುವ ಒಂದು ಕೊಟ್ಟಿಗೆ ಅಂತ ಕರಿತೀವಿ. ನಮ್ಮಲ್ಲಿ ಹಳ್ಳಿಯಲ್ಲಿ ನುಡಿದಾಗ ಕುರಿಯುವ ಅಟ್ಟಿ ಅಂತ ಕರಿತೀವಲ್ಲ, ಆ ತರಕ ದೊಡ್ಡಿ ಅಂತ ಕರಿತೀವಿ. ಮಿತ್ರ ಅಂದ್ರೆ ಗೆಳೆಯ, ಸ್ನೇಹಿತ, ಆಪತ್ತ ಮಿತ್ರ ಅಂತ ಕರಿತೀವಿ. ಮುಖಾಮುಖಿ ಅಂದ್ರೆ ಪ್ರತ್ಯಕ್ಷ ಭೇಟಿ, ನೇರ ಭೇಟಿ, ಸಂದರ್ಶನ. ಲಾತ, ಹೊಡೆತ, ಏಟು, ಒದೆತ. ಲಾತ ಅಂದ್ರ ಹೊಡೆತ, ಏಟು, ಒದೆತ. ಸೀದಾ ಅಂದ್ರ ನೇರವಾಗಿ ಮತ್ತು ನಿಟ್ಟಾಗಿ ಮಾತಾಡುವುದು. ನೇರ, ದಿಟ್ಟ, ನಿರಂತರ ಅಂತ ಕರಿತೀವಲ್ಲ, ಆ ರೀತಿಯಾಗಿ ಸೀದಾವಾಗಿ ಮಾತನಾಡುವಂಥದ್ದು. ಸೀದಾ ಮಾತಾಡೋಣ, ನೀನು ಯಾಕಡೆ ಬೇಕಾದ್ರೆ ಮಾತಾಡುವಾಗ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ ಅಂತಂದು ನಮ್ಮ ಹಳ್ಳಿ ಭಾಷೆಯಲ್ಲಿ, ಆಡು ಭಾಷೆಯಲ್ಲಿ ಮಾತಾಡ್ತಕ್ಕಂಥದ್ದು ನಾವು ನೋಡ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಶಿಕಾರಿ ಅಂದ್ರೆ ಬೇಟೆಯಾಡುವುದು. ಅಂದ್ರೆ ಶಿಕಾರಿ ಅಂದ್ರೆ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಮತ್ತು ಅರಣ್ಯಗಳಲ್ಲಿ ಅಥವಾ ಕಾಡುಗಳಲ್ಲಿ ಅಥವಾ ದಟ್ಟವಾದ ಪ್ರದೇಶಗಳಲ್ಲಿ ಹೋಗಿ ತಮ್ಮ ಹಸಿವನ್ನು ನೀಗಿಸುವ ಉದ್ದೇಶಕ್ಕೋಸ್ಕರ ಕೆಲವರು ಬುಡಕಟ್ಟು ಜನಾಂಗದವರು ಭೇಟಿಯಾಡಿ ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಂತ ಒಂದು ಶಿಕಾರಿ ಅಂತ ಕರಿತೀವಿ. ಅದು ಬೇಟೆ ಆಡುವುದು ಅಂತ. ಹಿಂಡು ಅಂತ ಬಂದಾಗ ಗುಂಪು, ಸಮೂಹ. ಹಿಂಡು ಅಂದ್ರೆ ಸಮೂಹ ಸ್ನೇಹಿತರೆ. ಮತ್ತೆ ಇಂಗು ಅಂದ್ರೆ ಬತ್ತುವುದು, ಒಣಗುವುದು ಮತ್ತು ಹೀರಿಕೊಳ್ಳುವುದು ಅಂತ ಕರಿತೀವಲ್ಲ, ಅದು ಇಂಗು ಅಂತ. ಕಲಿತು, ಪಕ್ವವಾದ, ತೀರ, ಹಣ್ಣಾದ. ಕಾಯಿ ಕೊರಕ, ಕಾಯಿ ರಂಧ್ರ ಮಾಡುವ ಹುಳು ಆಗಿರ್ತಕ್ಕಂಥದ್ದು ಏನಂತಕ್ಕ ಕಾಯಿ ಕೊರಕ ಅಂತ ಕರಿತೀವಿ. ನಮ್ಮ ಹಳ್ಳಿ ಭಾಷೆ ಒಳಗೆ ಹುಳ ಬಿದ್ದೈತಿ ನೋಳೆ ಆ ಗಿಡಕ್ಕೆ, ಅಥವಾ ಆ ಹಣ್ಣಿಗೆ ಹುಳ ಬಿದ್ದೈತಿ, ಕೊಳತೈತಿ ಅಂತಂತ ನಾವು ಕರಿತೀವಲ್ಲ, ಆ ರೀತಿಯಾಗಿ ಕಾಯಿ ರಂಧ್ರ ಮಾಡುವಂತ ಒಂದು ಹುಳಕ್ಕ ಕಾಯಿ ಕೊರಕ ಅಂತ ಕರಿತೀವಿ. ಗಂಜಲ ಅಂತ ಬಂದಾಗ, ಗಂಜಲ ಅಂದ್ರೆ ಗೋಮೂತ್ರ. ಪವಿತ್ರವಾದಂತ ಹಿಂದೂ ಒಂದು ಸಮಾಜದಲ್ಲಿ ಎಲ್ಲರೂ ಪವಿತ್ರತೆಯನ್ನು ಕಾಪಾಡಿಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಗಂಜಲ ಅಥವಾ ಗೋಮೂತ್ರವನ್ನ ನಾವು ಇಂದಿನ ಪರಂಪರೆಯಲ್ಲಿ ಮತ್ತು ವೇದಗಳ ಪುರಾಣಗಳಲ್ಲಿ ನಾವು ಏನಪ್ಪಾ ಅಂತಂದ್ರ ಗೋಮೂತ್ರಗಳನ್ನ ನಾವು ಕೇಳ್ತಕ್ಕಂಥದ್ದು. ಆ ನಂತರ ನಿಯಂತ್ರಣ ಅಂದ್ರೆ ತಡೆ ಹಿಡಿಯುವುದು. ನಿಯಂತ್ರಣ ಅಂದ್ರೆ ತಡೆ ಹಿಡಿಯುವಂತಕ್ಕಂಥದ್ದು. ಬೆಳೆಯುಳಿಕೆ ಅಂದ್ರೆ ಕಟಾವಾದ ನಂತರ ಉಳಿಯುವ ಕೊಳೆ ಅಥವಾ ಹಣ್ಣು ಅಂದ್ರೆ ಕಣ. ಒಗಟು ಅಂದ್ರೆ ಸುಲಭವಾಗಿ ಅರ್ಥ ಹೇಳಲಾಗತಕ್ಕಂಥ ಮಾತು. ಇದು ಒಗಟು ಅಂತ ಕರಿತೀವಿ. ಭ್ರಮೆ ಅಂದ್ರೆ ಶಾಂತಿ, ಭ್ರಾಂತಿ. ಭ್ರಮೆ ಅಂದ್ರೆ ಭ್ರಾಂತಿ ಒಳಗೆ ಬದುಕತಕ್ಕಂಥ ಒಂದು ಜೀವಿಗಳಿಗೆ ಭ್ರಾಂತಿ ಅಂತ ಕರಿತೀವಿ. ಭುವಿ ಅಂದ್ರೆ ಭೂಮಿ, ಧರೆ ಅಂದ್ರೆ ಭೂಮಿ, ಪೃಥ್ವಿ ಅಂದ್ರೆ ಭೂಮಿ. ಹೀಗೆ ಹಲವಾರು ಹೆಸರುಗಳಿಂದ ಕರಿತಕ್ಕಂತಹ ಜೀವಿಗಳ ಇರ್ತಕ್ಕಂಥ ಒಂದು ಗ್ರಹ ಯಾವುದಾಗಿದ್ರೆ ಅದು ಭೂಮಿ ಅಂತ ನಾವು ನೋಡ್ಬೋದು. ಅದೇ ರೀತಿಯಾಗಿ ಮಿಗಿಲು, ಶ್ರೇಷ್ಠ, ಸಾಟಿ, ಸಮ ಇವೆಲ್ಲ ಪ್ರಮುಖವಾಗಿರ್ತಕ್ಕಂಥವು. ಪ್ರಮುಖ ಗುಂಪಿಗೆ ಸೇರಿದ ಪದಕ್ಕೆ ಸುತ್ತ ಹಾಕಿ. ಕರ್ಚಿಪ್ಪು, ಟವಲ್ಲು, ಕೈವಸ್ತ್ರ, ದಸ್ತಿ. ಮಳೆ, ಚಳಿ, ಬಿಸಿಲು, ಮಧ್ಯಾಹ್ನ. ಹೆಂಗಸು, ಕನ್ಯಾ, ತರುಣಿ, ಹುಡುಗಿ. ಕನ್ನಡಕ, ಚಾಳಿಸು, ಪೆನ್ನು, ಚಸ್ಮಾ. ಇದು ಏನಪ್ಪಾ ಅಂದ್ರ ಗುಂಪಿಗೆ ಸೇರಿದ ಪದ ಸುತ್ತು ಹಾಕಿ ಅಂತ ಬಂದಾಗ, ಕರ್ಚಿಪ್ಪು, ಟವಲ್, ಕೈವಸ್ತ್ರ, ದಸ್ತಿ. ಕರ್ಚಿಪ್ ಅಂದ್ರೆ ಒಂದ, ಕೈವಸ್ತ್ರ ಅಂದ್ರೆ ಒಂದ, ದಸ್ತಿ ಅಂದ್ರೆ ಒಂದ. ಟವಲ್ ಅಲ್ಲ ಇದ್ರೊಳಗ, ಸುತ್ತ ಹಾಕ್ಬೇಕು ಇದನ್ನ. ಮಳೆ, ಚಳಿ, ಬಿಸಿಲು, ಮಧ್ಯಾಹ್ನ. ಇದ್ರೊಳಗೆ ಏನಪ್ಪಾ ಅಂತಂದ್ರ ಮಧ್ಯಾಹ್ನ ಅನ್ನೋದಲ್ಲ, ಅದು ಅಲ್ಲ. ಹೆಂಗಸು, ಕನ್ಯೆ, ತರುಣಿ, ಹುಡುಗಿ.
ತರುಣಿ ಅಲ್ಲ ಇದ್ರೊಳಗ. ಕನ್ನಡಕ, ಚಾಳಿಸು, ಪೆನ್ನು, ಚಸ್ಮಾ, ಪೆನ್ ಇದ್ರೊಳಗ. ಪದದ ಅರ್ಥ ಬಂತಾಗ ಅಂಚು, ತುದಿ, ಅರಿವೆ, ಬಟ್ಟೆ, ಅವಿನಾಭಾವ ಆದಂತ ಒಂದಕ್ಕೊಂದು ಬಿಡದ ಒಂದಕ್ಕೊಂದು ಸಂಬಂಧ ಅನ್ಯೋನ್ಯವಾಗಿರ್ತಕ್ಕಂಥದ್ದು. ಕೈಗೆಟಕುವ, ಕೊಳ್ಳಲು ಸಾಧ್ಯವಾಗುವ. ಚಾಳಿಸು ಕನ್ನಡಕ, ಚೀಪು ಕಡಿಮೆ ಬೆಲೆ. ಟೊಪ್ಪಿಗೆ, ಟೋಪಿ, ತುಚ್ಛ, ಕೀಳು, ನಾಮಾಂಕಿತ, ಹೆಂಗಸು. ಸ್ಟಾರ್ಚ್ ಅಂದ್ರೆ ಗಂಜಿ. ಹಂಬಲ, ಆಸೆ, ಆರೈಕೆ, ಆಶಿಸು, ಶುಭ ಹಾರೈಸು, ಒಳ್ಳೆಯದಾಗಲಿ ಅನ್ನುವುದನ್ನ ಹಾರೈಸುವಂತ. ಅದರರ್ಥ ಇಂಗು ಅಂದ್ರ ಬತ್ತು, ಇಲ್ಲವಾಗು ಅಥವಾ ಅಡಗು. ಕರಸವನೆ, ಕರೆಸಿದ್ದಾನೆ. ಕಳ, ಕಣ, ಧಾನ್ಯಗಳನ್ನು ಒಕ್ಕುವುದಕ್ಕಾಗಿ ಸಿದ್ಧಪಡಿಸಿದ ಸ್ಥಳ. ಗೊಬ್ಬರ, ಭ್ರಮಿಸು, ಇದ್ದುದನ್ನು ಭಿನ್ನ ರೀತಿಯಲ್ಲಿ ಗ್ರಹಿಸುವುದು. ಹಣ್ಣುಕಾಯಿ ಆಗಿರ್ತಕ್ಕಂಥದ್ದು ಅನ್ಕಾಯಿ.